ಇವತ್ತು ಸದನದಲ್ಲಿ ಕೇವಲ ತರಬುರುಡೆ ಕೇಸ್ ಬಗ್ಗೆ ಮಾತ್ರ ಪ್ರಸ್ತಾಪ ಆಗಲಿಲ್ಲ. ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ರೋಡಿ ನಡೆಸಿದ ಬಾಂಬ್ ಕೂಡ ವಿಧಾನಸಭೆಯಲ್ಲಿ ಸ್ಫೋಟವಾಯಿತು. ರೊಚ್ಚಿಗೆದ್ದ ಗೃಹ ಸಚಿವರು ತಿಮ್ರೋಡಿ ಬಂಧನಕ್ಕೆ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು. ಈ ಕುರಿತಾಗಿ ಒಂದು ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತನ್ನ ಒಮ್ಮೆ ಕೇಳಿಸಿಕೊಳ್ಳಿ. 2023 ಮೇ 26ರಂದು ಸೌಜನ್ಯ ಪರ ಹೋರಾಟಗಾರ ಆಡಿದ್ದ ಇದೇ ಮಾತು ಇದೀಗ ಭಾರೀ ಸದ್ದು ಮಾಡುತ್ತಿದೆ. ಸದನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸಿಎಂ ಕೊಲೆಗಾರ ತಿಮ್ರೋಡಿ ಬಾಂಬ್. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ವಾರ್. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಿಡಿಸಿದ್ದ ಬಾಂಬ್ ಸದನದಲ್ಲಿ ಸ್ಫೋಟವಾಗಿದೆ. ಉಭಯ ಸದನ ರಣರಂಗವಾಗಿದೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಆರೋಪದ ಬಗ್ಗೆ ಪ್ರಸ್ತಾಪಿಸಿದ್ರು. ಇದರ ಬಗ್ಗೆ ಉತ್ತರ ಕೊಡಿ ಅಂತ ಪಟ್ಟು ಹಿಡಿದ್ರು. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಸಿಎಂ ವಿರುದ್ಧ ತಿಮ್ರೋಡಿ ಮಾಡಿರುವ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ SIT ತನಿಖೆ ನಡೆಸಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಅದರ ಮೇಲೆ ಒಂದು SIT ಅನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಮರ್ಡರ್ ಮಾಡಿದ್ದಾರೆ ಅಂತ ತನಿಖೆ ಆಗಲಿ. ನಾಡಿನ ಮುಖ್ಯಮಂತ್ರಿ ಬಗ್ಗೆ ಈ ತರ ಲಂಗು ಲಗಾಮಿಲ್ದೇನೆ, ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ, ಕೊಲೆಗಾರ ಅನ್ನೋ ರೀತಿ ಮಾತಾಡೋದು, ಇದನ್ನ ಸರ್ಕಾರ ಸಹಿಸಬಾರದು. ಅವನೊಬ್ಬ ಹುಚ್ಚ ಅಂತ ಅನ್ಕೊಂತೀನಿ, ಅವನೊಬ್ಬ ಸ್ಯಾಡಿಸ್ಟ್ ಅಂತ ಅನ್ಕೊಂತೀನಿ, ಅವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಂತೀನಿ, ಅವನು ಈ ಮನುಷ್ಯನಾಗಕ್ಕೆ ಅನಾಲಾಯಕು ಅಂತ ಅನ್ಕೊಂತೀನಿ. ಅವನನ್ನ ತಿಮ್ಮಾರೋಡಿನ ಸಿದ್ದರಾಮಯ್ಯ ಸಾಹೇಬ್ರು 24 ಕೊಲೆ ಮಾಡೋರೆ ಅಂತ ಅಂದ್ರೆ ಅವನು ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡೋನೋ ನೋಡಿಲ್ವೋ? ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ಅರೆಸ್ಟ್. ತಿಮ್ರೋಡಿ ಬಂಧನಕ್ಕೆ ಗೃಹ ಸಚಿವ ಕಟ್ಟಪ್ಪಣೆ. ಅವರಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಬಂಧಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮ್ರೋಡಿ ವಿರುದ್ಧ FIR ದಾಖಲಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ. ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿರುವ ತಿಮ್ರೋಡಿ ವಿರುದ್ಧ ಸರ್ಕಾರ ಕಾನೂನು ಅಸ್ತ್ರ ಪ್ರಯೋಗಿಸಿದೆ. ಮಹೇಶ್ ತಿಮ್ರೋಡಿ ಬಂಧನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್. ಇವತ್ತು ಸದನದಲ್ಲಿ ಕೇವಲ ತರಬುರುಡೆ ಕೇಸ್ ಬಗ್ಗೆ ಮಾತ್ರ ಪ್ರಸ್ತಾಪ ಆಗಲಿಲ್ಲ. ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ರೋಡಿ ನಡೆಸಿದ ಬಾಂಬ್ ಕೂಡ ವಿಧಾನಸಭೆಯಲ್ಲಿ ಸ್ಫೋಟವಾಯಿತು. ರೊಚ್ಚಿಗೆದ್ದ ಗೃಹ ಸಚಿವರು ತಿಮ್ರೋಡಿ ಬಂಧನಕ್ಕೆ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು. ಈ ಕುರಿತಾಗಿ ಒಂದು ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು.
ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಮಾತನ್ನ ಒಮ್ಮೆ ಕೇಳಿಸಿಕೊಳ್ಳಿ. 2023ರ ಮೇ 26ರಂದು ಸೌಜನ್ಯ ಪರ ಹೋರಾಟಗಾರ ಆಡಿದ್ದ ಇದೇ ಮಾತು ಇದೀಗ ಭಾರೀ ಸದ್ದು ಮಾಡುತ್ತಿದೆ. ಸದನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸಿಎಂ ಕೊಲೆಗಾರ ತಿಮರೋಡಿ ಬಾಂಬ್. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ವಾರ್. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಸಿಡಿಸಿದ್ದ ಬಾಂಬ್ ಸದನದಲ್ಲಿ ಸ್ಫೋಟವಾಗಿದೆ. ಉಭಯ ಸದನ ರಣರಂಗವಾಗಿದೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪದ ಬಗ್ಗೆ ಪ್ರಸ್ತಾಪಿಸಿದ್ರು. ಇದರ ಬಗ್ಗೆ ಉತ್ತರ ಕೊಡಿ ಅಂತ ಪಟ್ಟು ಹಿಡಿದ್ರು. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮು ಸಿಎಂ ವಿರುದ್ಧ ತಿಮರೋಡಿ ಮಾಡಿರುವ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ SIT ತನಿಖೆ ನಡೆಸಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಅದರ ಮೇಲೆ ಸಹ ಒಂದು SIT ಅನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಮರ್ಡರ್ ಮಾಡಿದ್ದಾರೆ ಅಂತ ತನಿಖೆ ಆಗಲಿ. ನಾಡಿನ ಮುಖ್ಯಮಂತ್ರಿ ಬಗ್ಗೆ ಈ ತರ ಲಂಗು ಲಗಾಮಿಲ್ದೇನೆ, ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ, ಕೊಲೆಗಾರ ಅನ್ನೋ ರೀತಿ ಮಾತಾಡೋದು, ಇದನ್ನ ಸರ್ಕಾರ ಸಹಿಸಬಾರದು. ಅವನೊಬ್ಬ ಹುಚ್ಚ ಅಂತ ಅನ್ಕೊಂತೀನಿ, ಅವನೊಬ್ಬ ಸ್ಯಾಡಿಸ್ಟ್ ಅಂತ ಅನ್ಕೊಂತೀನಿ, ಅವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಂತೀನಿ, ಅವನು ಈ ಮನುಷ್ಯನಾಗಕ್ಕೆ ಅನಾಲಾಯಕು ಅಂತ ಅನ್ಕೊಂತೀನಿ. ಅವನನ್ನ ತಿಮ್ಮಾರೋಡಿನ ಸಿದ್ದರಾಮಯ್ಯ ಸಾಹೇಬ್ರು 24 ಕೊಲೆ ಮಾಡೋರೆ ಅಂತ ಅಂದ್ರೆ ಅವನು ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡೋನೋ ನೋಡಿಲ್ವೋ? ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ಅರೆಸ್ಟ್. ತಿಮರೋಡಿ ಬಂಧನಕ್ಕೆ ಗೃಹ ಸಚಿವ ಕಟ್ಟಪ್ಪಣೆ. ಅವನಿಗಾಗ್ಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದಾನೆ. ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ FIR ದಾಖಲಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ. ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿರುವ ತಿಮರೋಡಿ ವಿರುದ್ಧ ಸರ್ಕಾರ ಕಾನೂನು ಅಸ್ತ್ರ ಪ್ರಯೋಗಿಸಿದೆ. ಮಹೇಶ್ ತಿಮರೋಡಿ ಬಂಧನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್.